ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಬ್ರೇಕ್ಫಾಸ್ಟ್ ಮಾಡಿ ಬೆಂಗಳೂರಿಗೆ ತಲುಪಿಬಿಟ್ಟಿದ್ದೀನಿ ಆಲ್ರೆಡಿ. ಇನ್ನೇನಿಲ್ಲ, ಏನು 3 ಡೇಸ್ ಹೆಂಗೆ ಹೋಯ್ತು ನನಗೂ ಗೊತ್ತಾಗ್ತಿಲ್ಲ. ಸೊ ಇಲ್ಲೆಲ್ಲ ಅರೇಂಜ್ ಮಾಡಿಬಿಟ್ಟಿದ್ದಾರೆ ಚೇರೆಲ್ಲ. ಸೊ ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಡೈರೆಕ್ಟ್ ಆಫೀಸ್ ಹೋಗ್ತಿದ್ದೀನಿ, ಮತ್ತೆ ಒಂದು ಸಿಕ್ಕಿರೋದಿಲ್ಲ. ಸೊ ಇವಾಗಷ್ಟೇ ಬಂದಿದ್ದೀನಿ ಗೈಸ್. ಏನಾಯ್ತು ಅಂದರೆ 1 ಅವರ್ ಸುಮ್ಮನೆ ವೇಸ್ಟ್ ಆಯಿತು. ನಾನು ಫೋನ್ ಲಾಕರ್ಲಿ ಇಟ್ಟಿದ್ದೆ. ಸೊ ಲಾಕರ್ ಕೀ ಯಾರೋ ಬೇರೆಯವನು ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ. ಸೊ ಅದಕ್ಕೆ 1 ಅವರ್ ವೇಸ್ಟು. ನಂದು ಲಾಗೌಟ್ ಇದು 1ಗೆ, ಇವಾಗ 2 ಆಗಿಬಿಟ್ಟಿದೆ. ಸೊ ಇವಾಗ ಫಸ್ಟ್ ಊಟ ಮಾಡ್ಕೊಂಡು ಮತ್ತೆ ಸಿಗ್ತೀನಿ, ಓಕೆನಾ? ಊಟ ನೋಡಿ ಹಿಂಗಿದೆ. ಏನೋ ಇದು ಏನು ಹೇಳಿದೆ, ಕುಸ್ಕ ಥರ ಇದೆ, ಕುಷ್ಕ ರೈಸ್ ಥರ, ಮತ್ತು ವೆಜ್ ಸಾಂಬಾರು 2. ಬಟ್ ಇದು ಯಾವುದಪ್ಪ ಇದು, ಮೂಲಂಗಿ. ಊಟ ಮಾಡಿ ಸಿಗ್ತೀನಿ. ಟೈಮ್ ಹೆಂಗೆ ಹೋಗುತ್ತೆ ಗೊತ್ತಾಗಲ್ಲ ರೈಸ್. ಇವಾಗ 2:30. ಇವಾಗ ಪುನಃ ನಾನು ರಿಟರ್ನ್ 5:30 ಹೋಗಬೇಕು. 3:30, 4:30, 5:30. ಏನು ಬೋರಿಂಗ್ ಲೈಫ್ ಗುರು ಇದು. ನನಗಂತೂ ಏನೋ ಅನಿಸ್ತಾ ಇಲ್ಲ, ಇಲ್ಲಿರೋಕ್ಕೆ ಇಷ್ಟ ಆಗ್ತಾಯಿಲ್ಲ. 3 ಡೇಸ್ ಕೊಡಗು ಹೋಗಿ ಬಂದಮೇಲಂತೂ ಇನ್ನೂ ಬ್ಯಾಡ್ ಫೀಲಿಂಗು. ಸುಮ್ಮನೆ ಅಲ್ಲೇ ಇರೋಣ ಅನಿಸ್ತಿದೆ. ಏನು ಮಾಡೋಣ, ಇರೋನಿಗೆ ಇರೋ ಇದ್ರ ಮೇಲೆ ಆಸೆ ಇಲ್ಲ, ಯಾರಿಗಿಲ್ಲ ಅವನಿಗೆ ಇದ್ರ ಮೇಲೆ ಆಸೆ. ಕೆಲವರಿಗೆ ಬೆಂಗಳೂರು ಬರಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅಂಥವ್ರಿಗೆ ಬರೋಕ್ಕೆ ಚಾನ್ಸಸ್ ಸಿಗಲ್ಲ. ಇನ್ನು ಬಂದವರೇ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ. ದಿಸ್ ಈಸ್ ಲೈಫ್. ಐ ಕಾಂಟ್. ನಾನು ಕನ್ನಡ ಮಾತಾಡೋಣ ಬಿಡಿ. ನಾನು ಬೆಂಗಳೂರಲ್ಲಿ ಇರೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಏನು ವೆರಿ ಬ್ಯಾಡ್ ಫೀಲಿಂಗ್ ಅಂದರೆ ವೆರಿ ಬ್ಯಾಡ್. ಒಂದು ಸಲ ಇಲ್ಲಿಂದ ಹೋಗ್ಬೇಡ ಅನಿಸ್ತಾಯಿದೆ. ಯೂಟ್ಯೂಬಲ್ಲಿ ಏನಾದರೂ ಆಗಿದ್ರೆ, ಸೊ ನಾನು ಮಂತ್ಲಿ 20K ಬಂದರೂ ಸಾಕು ಯೂಟ್ಯೂಬಿಂದ, ನಾನು ಹೋಗ್ಬಿಡ್ತೀನಿ. ಏನಂದರೆ ಏನೂ ಮಾಡೋಕ್ಕಾಗ್ತಾಯಿಲ್ಲ. ನನ್ನ ಫುಲ್ ತಲೆ ಬಿಸಿ. ಇಲ್ಲಿ ಇರೋಕ್ಕೆ ಮನಸ್ಸಿಲ್ಲ. ಒಂದಿನ ಇವಾಗ ನೋಡಿ, ಇವಾಗ ಬೆಳಿಗ್ಗೆ ನಮ್ಮದು ಇವಾಗ ಸ್ಪ್ಲಿಟ್ ಶಿಫ್ಟ್ ಅಂತಿದೆ. ಸೊ ಅದ್ರ ಬಗ್ಗೆ ನಿಮಗೊಂದು ಹೇಳ್ತೀನಿ. ಸೊ ನಾನು ಇವಾಗ 9 ಗಂಟೆಗೆ ಹೋಗಬೇಕು. ಸೊ 9 ಗಂಟೆಗೆ ಹೋಗ್ಬೇಕಂದ್ರೆ ನಾನು ಎಷ್ಟು ಗಂಟೆಗೆ ಎದ್ದೇಳಬೇಕು ಹೇಳಿ? 7 ಗಂಟೆ, ಅಟ್ಲೀಸ್ಟ್ 7 ಗಂಟೆಗೆ ಎದ್ದೇಳಬೇಕು. ಸೊ ನೀವು ಯೋಚನೆ ಮಾಡಿ, ಮಾರ್ನಿಂಗ್ 7 ಗಂಟೆಗೆ ಎದ್ವಿ, ಅಲ್ಲಿಂದ ರೆಡಿಯಾಗಿ ಅದೆಲ್ಲಾಗಿ ಹೋಗಿ ಅಲ್ಲಿ ತಲುಪಿ, ಇನ್ನು ಅಲ್ಲಿಂದ ಕಂಟಿನ್ಯೂಸ್ ಇವಾಗ ನೋಡಿ 8, 9, 10, 11, 12, 1 ಗಂಟೆ. ಸೊ 1 ಗಂಟೆ ನಾನು ಅಲ್ಲಿಂದ ಬಂದು 1 ಗಂಟೆ ಅಲ್ಲಿ ಲಾಗೌಟ್ ಆಗಿ ಇಲ್ಲಿ ಬಂದು ತಲುಪೋ ಅಷ್ಟರಲ್ಲಿ 1:30, ಊಟ ಮಾಡೋ ಅಷ್ಟರಲ್ಲಿ 2 ಗಂಟೆ. 2 ಗಂಟೆ ಮುಗೀತಾ? 3, 4, 5, 3 ಅವರ್ಸ್. ಒಂದು ದಿನಕ್ಕೆ 3 ಅವರ್ಸ್ ಸಿಗುತ್ತೆ ನಮಗೆ. ಸೊ ಈ ಗ್ಯಾಪಲ್ಲಿ ಎಷ್ಟು? 3, 4, 5, 3 ಅವರ್ಸ್. ಇನ್ನು ಅದು ಬಿಟ್ಟರೆ 3 ಅವರ್ಸ್ ಆಯಿತಾ? ಅಲ್ಲಿಂದ ಇಲ್ಲಿ 1 ನಿಮಿಷ ವೀಡಿಯೋ ಎಂಡ್ ಆಗಿಬಿಟ್ಟಿರುತ್ತೆ. ಸೊ ಇಲ್ಲ, ಎಂಡ್ ಆಗಿಲ್ಲ. ಆ 3 ಅವರ್ಸ್ ಬಿಟ್ಟರೆ ಇನ್ನೆಷ್ಟು ಸಿಗುತ್ತೆ ನೋಡಿ. ಇವಾಗ 5ಗೆ ಹೋದ್ರೆ ನೋಡು, 5ಗೆ ಹೊರಡೋಕ್ಕೆ ಸ್ಟಾರ್ಟ್ ಮಾಡಬೇಕು. 6, 7, 8, 9, 10. ಸೊ 10 ಗಂಟೆಗೆ ಅಲ್ಲಿಂದ ಬಿಟ್ಟರೆ ನಾನು ಇಲ್ಲಿ ಬಂದು ತಲುಪೋದು 10:30. ಊಟ ಮಾಡಿ ಆಗೋಷ್ಟರಲ್ಲಿ 11. ನಂದು ಇವಾಗ ಯೂಟ್ಯೂಬ್ನಲ್ಲಿ ಈ ವಿಡಿಯೋನ ಎಡಿಟ್ ಮಾಡಿ ಹಾಕೋದು ಇದೆಲ್ಲ ನಾನು ಮಾಡಬೇಕಂದ್ರೆ ಮಿನಿಮಮ್ 1 ಅವರ್ ಬೇಕು. ಸೊ ಇದೆಲ್ಲ ನಾನು ಮಾಡಿಲ್ಲ ಅಂದ್ರೂ, ಇದೆಲ್ಲ ನಾನು ಎಕ್ಸ್ಟ್ರಾ ಆ್ಯಕ್ಚುಲ್ ಮಾಡ್ತಾಯಿರೋದು ನನ್ನ ಲೈಫಲ್ಲಿ. ಯಾಕಂದರೆ ವರ್ಕ್ ಮಾಡಿಯೇ ಟೈಮ್ ಸಿಗ್ತಾಯಿಲ್ಲ. ಇದೆಲ್ಲ ಎಕ್ಸ್ಟ್ರಾ ಆ್ಯಕ್ಚುಲಿ. ಡೈಲಿ ನನಗೆ ಇವಾಗ ಬ್ಲಾಗ್ ಮಾಡೋಕ್ಕೆ 3 ಅವರ್ಸ್ ಸಿಗ್ತಾಯಿದೆ. ಸೊ 3 ಅವರ್ಸಲ್ಲಿ ನಾನು ಬರೀ ಬ್ಲಾಗೇ ಮಾಡ್ತಾಯಿರಲಿಲ್ಲ. ಏನು ಮಾಡಲಿ? ಏನಾದರೂ ಹೊಸದಾಗಿ ಕಲಿಯೋದಾಗಲಿ ಏನೂ ಮಾಡೋಕ್ಕಾಗಲ್ಲ. 3 ಅವರ್ಸ್ ನಾನು ಏನಂತ ಯೂಸ್ ಮಾಡ್ಕೊಳ್ಳಿ ನೀವೇ ಹೇಳಿ. ಸೊ ಆ 3 ಅವರ್ಸ್ ಬಿಟ್ಟರೆ ಈವ್ನಿಂಗಲ್ಲಿ ಇವಾಗ 11 ಗಂಟೆ. ಸೊ ಊಟ ಎಲ್ಲ ಮಾಡೋಷ್ಟು 11 ಗಂಟೆ ಆಯಿತಾ? ನಾನು ಮಾರ್ನಿಂಗ್ ಎದ್ದೇಳೋದು 7 ಗಂಟೆ ಅಂದರೆ ನಾನು ಮಿನಿಮಮ್ 12 ಗಂಟೆಗೆ ಆದರೂ ಮಲ್ಕೋಬೇಕು. ಸೊ 7 ಅವರ್ಸ್ ಆದರೂ ಸ್ಲೀಪ್ ಬೇಕು. 8 ಅವರ್ಸ್ ಮಿನಿಮಮ್ ಅಂತಾರೆ, ನಾನು ಅಟ್ಲೀಸ್ಟ್ 7 ಅವರ್ಸ್ ತಗೋತಾ ಇದ್ದೀನಿ. ಅದರಲ್ಲಿ ಇವಾಗ 7 ಅವರ್ಸ್ ಅಂದರೆ ನಾನು ಇವಾಗ 11 ಗಂಟೆಗೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಅಂತ 1 ಅವರು. ಸೊ 1 ಅವರ್ ಅದಕ್ಕೆ ಹೋದರೆ ಏನಂದರೆ ಏನೂ ಟೈಮ್ ಸಿಗ್ತಾಯಿಲ್ಲ. ಸೊ ಜಾಬ್ ಮಾಡಿದ್ರೆ ನೀನು ಎಕ್ಸ್ಟ್ರಾ ಏನು ಮಾಡೋಂಗಿಲ್ಲ, ಜಾಬ್ ಅಷ್ಟೇ ಮಾಡಬೇಕು. ಅಂದರೆ ನೀನು ಸ್ವಲ್ಪ ಆರಾಮಾಗಿರ್ತೀಯ. ಜಾಬ್ ಜೊತೆ ಏನೋ ಮಾಡ್ತೀಯ ಅಂದರೆ ಏನೂ ನಡೆಯಲ್ಲ ಲೈಫಲ್ಲಿ. ಇಲ್ಲ ಕಂಪ್ಲೀಟಾಗಿ ಜಾಬ್ ಬಿಟ್ಬಿಡ್ಬೇಕಷ್ಟೆ. ಇವಾಗ ನನಗೆ ಸಿಗ್ತಿರೋ ಸ್ಯಾಲ್ರಿಯು, ನನಗೆ ಸ್ಯಾಲ್ರಿ ಜಾಸ್ತಿ ಕೊಟ್ಟರು ಜಾಬ್ ಇಷ್ಟ ಆಗ್ತಾಯಿಲ್ಲ. ಇಲ್ಲ ಮನೆ ಹತ್ರ ಎಲ್ಲಾದರೂ ಒಂದು ಸಣ್ಣ ಪುಟ್ಟ ಜಾಬು. ಲೈಫ್ ಎಷ್ಟು ಕಷ್ಟ ಇದೆಯಾ? ಏನು ಮಾಡೋಣ ಹೇಳಿ ಗೈಸ್ ನೀವೇ? ನನ್ನ ಕೈಯಲ್ಲಿ ಅಂತ ಆಯ್ತಾಯಿಲ್ಲ. ಜಾಬ್ ಮಾಡೋಕ್ಕೆ ಜಾಬ್ ಕಷ್ಟ ಇದೆ ಅಂತಲ್ಲ, ಬಟ್ ಅದು
ಏನೇ ಒಂದು ಕೆಲಸ ಮಾಡಿದ್ರು ಅದ್ರ ಮೇಲೆ ಇಂಟ್ರೆಸ್ಟ್ ಬರಬೇಕು. ಸೊ ಅದಿಲ್ಲ ನನಗೆ. ಆಯ್ತು, ಇವಾಗ ನಾನು ಆಗಸ್ಟಲ್ಲಿ ಸೇರ್ಕೊಂಡಿರೋದು, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಇನ್ನೊಂದು 12 ಡೇಸ್ ಆದರೆ 4 ಮಂತ್ಸು. 4 ಮಂತ್ಸಲ್ಲಿ ನನಗೆ ಸಾಕಾಗ್ಬಿಟ್ಟಿದೆ. ಅಂದರೆ ಇಂಟ್ರೆಸ್ಟ್ ಬರ್ತಾಯಿಲ್ಲ ಜಾಬ್ ಮೇಲೆ. ನಾನು ಬೇರೆ ಜಾಬ್ ಮೇಲೇನು ಇವಾಗ ಥಿಂಕ್ ಮಾಡಿದೆ. ಸೊ ನನಗೆ ಜಾಬ್ ಅಂದ್ರೇ ತಲೆ ಇಂಟ್ರೆಸ್ಟ್ ಆಗ್ತಾಯಿಲ್ಲ. ನೀವು ಬೇರೆ ಜಾಬ್ ಮಾಡಿದ್ರು ಸೇಮ್ ಸಿಚುವೇಶನ್ನು. ಜಾಬಲ್ಲಿ ಏನೊಂದು ಇದೆಲ್ಲ ಚೇಂಜ್ ಇರ್ಬೋದು. ಸೊ ಈ ಫೋನಲ್ಲಿ ಯಾವಾಗ ಆಫ್ ಆಗ್ತದೆ ಏನೂ ಗೊತ್ತಾಗ್ತಾಯಿಲ್ಲ. ಫುಲ್ ಸ್ಟೋರೇಜ್ ಆಗಿಬಿಟ್ಟಿದೆ. ಜಸ್ಟ್ 128 GB ಸ್ಟೋರೇಜ್ ಇರೋದು, 127 ಆಗಿಬಿಟ್ಟಿದೆ. ಸೊ ಹೆಂಗೆ ಸ್ಟೋರೇಜ್ ಫುಲ್ ಆಗ್ತಾಯಿದೆ. ಸ್ಟೋರೇಜ್ ಕ್ಲಿಯರ್ ಮಾಡಿಕೊಂಡು ವ್ಲಾಗ್ ಮಾಡ್ತಾ 1 ಇಯರ್ವರೆಗೆ ಹೆಂಗೆ ಇದ್ರಲ್ಲಿ ಮಾಡಲಿ. ನೆನ್ನೆದು ವ್ಲಾಗ್ ಅಂತೂ ಇವತ್ತು ಬಂದು 8 ಗಂಟೆಗೆ ಅಪ್ಲೋಡ್ ಮಾಡಿದೆ. ಆಗಲ್ಲ ಅಂದ್ಕೊಂಡೆ ಇವಾಗ ಈವ್ನಿಂಗ್ ಬಂದು ಅಪ್ಲೋಡ್ ಮಾಡೋಣ ಅಂತ. ಸೊ ಅದು ಆಗಲಿಲ್ಲ. ಸೊ ಮೊನ್ನೆ ಮಾಡಿಬಿಟ್ಟೈತೆ, ಇನ್ನೂ ಒಂದು ಮಾಡಿದೆ. ಮತ್ತು ನಿಮಗೂ ಬೋರಿಂಗೆ ನನ್ನ ವ್ಲಾಗ್ನ ಯಾರು ನೋಡೋರು ಅಂತಲೂ ಗೊತ್ತು. ಫುಲ್ ಬೋರಿಂಗ್. ಸುಮ್ಮನೆ ನಾನೊಬ್ಬನೇ ಮಾತಾಡ್ತಾ ಒಂದು ರೂಮಲ್ಲಿ ಏನಂತ ನೋಡ್ತೀರ. ನನಗೆ ಇವಾಗ ಹೊರಗಡೆ ಹೋದರೆ ಇವತ್ತು ಡೇ ಫುಲ್ ಹೋಯ್ತು. ನಾನು ಸ್ವಲ್ಪ ರೆಸ್ಟು ಮಾಡೋಂಗಿಲ್ಲ, ಏನೂ ಇಲ್ಲ. ಅದಕ್ಕೆ ಹೊರಗಡೆನೇ ಹೋಗೋಕ್ಕೆ ಮನಸ್ಸಾಗ್ತಾಯಿಲ್ಲ. 3 ಅವರ್ಸ್ ಇರುತ್ತೆ. ಹಿಂಗೆ ನಡ್ಕೊಂಡೋಗಿ ಹಿಂಗೆ ಬರೋಷ್ಟರಲ್ಲಿ ಮುಗ್ದೆ ಹೋಯ್ತು. ಏನು ಮಾಡಲಿ, ಪುನಃ ಬಂದು ರೆಡಿ ಆಗಿಬಿಟ್ಟು ಹೋಗ್ಬಿಟ್ರೆ ಏನು ಲೈಫ್ ಹೇಳಿ. ಸಚ್ ಬೋರಿಂಗ್ ಲೈಫ್. ಕೇಳಿದಾಗ ರಜೆ ಸಿಗಲ್ಲ. ಅಂದರೆ ವೀಕಲ್ಲಿ ಒಂದು ನೀವು ತಗೋಬೋದು ಅಂತಾರೆ. ಅಂದರೆ ಇವಾಗ ಕೊಡ್ತಾರೆ ಆಯಿತಾ, ಬಟ್ ಏನು ಆ ರಾಜ್ಯದಲ್ಲಿ ಯೂಸು ಆಗೋಲ್ಲ. ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಏನು ಮಾಡಲಿ ನಾನು. ಎಲ್ಲರೂ ಏನೋ ಒಂದು ಮಾಡಿ ಜಾಬ್ಗೆ ಹೋಗ್ತಾರೆ. ಜಾಬ್ ಅಷ್ಟೇ. IT ನಲ್ಲಿ ತಗೋತಾರೆ, ಎಲ್ಲೋ ತಗೋತಾರೆ. ಏನಪ್ಪ ಅವ್ರಿಗೆಲ್ಲ ಓಕೆ. ಸೊ ಕೆಲವೊಬ್ಬರಿಗೆ ಅಡ್ಜಸ್ಟ್ ಆಗುತ್ತೆ, ಅವ್ರ ಮನೆ ಬಿಟ್ಟಿರೋದು ಅದೆಲ್ಲ ಸೆಟ್ ಆಗುತ್ತೆ. ಬಟ್ ನನಗೆ ಅದು ಸೆಟ್ ಆಗ್ತಾಯಿಲ್ಲ. ಫುಲ್ ಬೋರಿಂಗ್ ಅನಿಸ್ತಾಯಿದೆ. ಸ್ಟಾರ್ಟಿಂಗಲ್ಲಿದ್ದ ಫ್ರೆಂಡ್ಸು ಯಾರಿಲ್ಲ. ಲಕ್ಷ್ಮಪ್ಪ ಇಲ್ಲ, ಸೈಫು ಇವಾಗ ಕಂಪನಿ ಚೇಂಜ್ ಮಾಡ್ಕೊಬಿಟ್ಟಾನೆ. ಸೊ ಅದು ನಿಮ್ಗೆ ಹೇಳಿಲ್ಲ. ಸೊ ನೋಡೋಣ ನೆಕ್ಸ್ಟ್ ಲಾಗಲ್ಲಿ ಅವನ್ನೇ ಕರೆಸ್ಬಿಟ್ಟು ಹೇಳ್ಬೋಣ. ಅದೇ ಅವನು ಇಲ್ಲಿದ್ದಾನೆ. ಸೊ 1 ಮಂತ್ವರೆಗೆ ಇಲ್ಲೇ ಇರ್ತಾನೆ. ಅದು ಬಿಟ್ಟರೆ ಇನ್ನು ಲಕ್ಷ್ಮಪ್ಪ ಅವನು ಊರಿಗೆ ಹೋದವನು ಬರಲೇ ಇಲ್ಲ. ಸೊ ಎಲ್ಲ ದೂರ ಆಗಿಬಿಟ್ರು. ಇನ್ನು ಯಾರಿಲ್ಲ, ಫ್ರೆಂಡ್ಸು ಇಲ್ಲ, ಫ್ಯಾಮಿಲಿಯಿಂದನೂ ದೂರ ಬಂದ್ಬಿಟ್ಟು ಇಲ್ಲಿ ಏನು ಮಾಡಲಿ. ಒಬ್ಬನೇ ಕಷ್ಟಪಡಬೇಕು ಬ್ರೋ ಅಂತಾರೆ. ಏನು ಮಾಡಲಿ, ಏನು ಬ್ರೋ ನನಗೆ ಆಗ್ತಾಯಿಲ್ಲ. ಏನಲ್ಲೋ ಹೇಳ್ತಾ ಇರ್ತೀನಿ ಅಷ್ಟೇ. ಇವಾಗ ಈ ವಿಡಿಯೋ ಮಾಡಿದ್ರೆ ಎಷ್ಟು ದೊಡ್ಡದಾಗುತ್ತೋ ನನಗೂ ಗೊತ್ತಿಲ್ಲ. ಬಾಯಲ್ಲಿ ಬಂದಿದ್ದನ್ನೆಲ್ಲ ಹೇಳ್ತಾ ಇರೋದಷ್ಟೇ. ಸೊ ಇದಕ್ಕೆ ಫಸ್ಟ್ ಲೈಫ್ ವಿ ಆರ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್. ಏನು ಬ್ಯಾಂಗ್ಳೂರು ಇವಾಗ. ನಾನು ಆ್ಯಕ್ಚುಲಿ ನನಗೊಂದು ತಲೆಯಲ್ಲಿದೆ, ನಾನು ಕೊಡಗಲ್ಲಿ ಹುಟ್ಟಿದ್ದು, ಇಲ್ಲಿ ಯಾಕೆ ಬರಬೇಕು, ಈ ಥರ ತುಂಬ ಪ್ರಶ್ನೆ ತಲೆಯಲ್ಲಿ ಬರುತ್ತೆ. ಸುಮ್ಮನೆ ವಿಡಿಯೋನ ನಾನು ಎಳಿಯೋಣ. ಸೊ ಮತ್ತೆ ಸಿಗ್ತೀನಿ. ಓಕೆನಾ, ಇದನ್ನು ಮಾತಾಡಬೇಕು ಅನಿಸ್ತು. ಸೊ ಮಾತಾಡಿದೆ. ಇವಾಗ ಸ್ವಲ್ಪ ರೆಸ್ಟು, ಇನ್ನೂ ವೀಡಿಯೋ ನೋಡೋಣ. ನಾನು ಏನಾದರೂ ನೋಡಲೇಬೇಕು ತಾನೆ. ಸುಮ್ಮನೆ ನಾನು ವೀಡಿಯೋ ಮಾಡ್ತಾಯಿದ್ದೆ ಅಂತ ಆಗಲ್ಲ. ಸೊ ಅಟ್ಲೀಸ್ಟ್ ಒಂದು 1 ಅವರು, ಹಾಫ್ ಆನ್ ಅವರು ಇನ್ನೂ ಯೂಟ್ಯೂಬು, ಇನ್ಸ್ಟಾಗ್ರಾಮು ನೋಡಬೇಕು. ಏನಂತೀರ? ಓಕೆ, ಈವ್ನಿಂಗ್ ಸಿಗ್ತೀನಿ. ಇನ್ನು ಈವ್ನಿಂಗ್ ಏನಿರುತ್ತೆ ಅಷ್ಟೇ ಇರುತ್ತೆ. ಈವ್ನಿಂಗ್ ಸಿಗ್ತೀನಿ. ಸೊ ಫೈನಲಿ ನೋಡಿ, ಇವಾಗ 5:30 ಆಗಿಬಿಟ್ಟಿದೆ. ಹೆಂಗೆ ಹೋಯ್ತು ಟೈಮ್ ಅಂತಲೇ ನನಗೆ ಗೊತ್ತಾಗಲಿಲ್ಲ. ಸೊ ಸ್ವಲ್ಪ ಹೊತ್ತು ಎಡಿಟಿಂಗಲ್ಲಿ ಏನಂದರೆ ವೀಡಿಯೋನ ಕಂಪ್ಲೀಟಾಗಿ ನೋಡಬೇಕು. ಸೊ ಅದೆಲ್ಲ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ಅಷ್ಟು ಬೇಗ 5:30 ಆಯಿತು. ಇವಾಗ ಡ್ಯೂಟಿಗೆ ಹೊಡಬೇಕು. ಏನು ತಲೆ ಬಿಸಿ, ನನ್ನ ಕೈಲಿ ಆಗ್ತಾಯಿಲ್ಲ. ಅಮ್ಮನ ಜೊತೆ ಸ್ವಲ್ಪ ಹೊತ್ತು ಮಾತಾಡೋದು ಅಷ್ಟೇ ಸಮಾಧಾನ. ಅದು ಬಿಟ್ಟರೆ ಇನ್ನೇನಿಲ್ಲ. ಇವತ್ತಿನ ದಿನ ಫುಲ್ ವೇಸ್ಟು. ಆಗ್ತಾಯಿಲ್ಲ ಗೈಸ್. ನಾನು ಮನೆಗೆ ಹೋಗ್ಬಿಡೋಣ ಅಂತ ಅನಿಸಿದ್ದು. ಇವತ್ತೇ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡೋಣ, ಅಷ್ಟು ನನಗೆ ಇದಾಗ್ತಾಯಿದೆ. ನನಗೆ ಇಷ್ಟನೇ ಆಗ್ತಾಯಿಲ್ಲ. ಸೊ ಮನೆಗೆ ಹೋಗಿದ್ದೆ. ಸೊ ಆ ರೀಸನಿಂದ ಅಂತಲೂ ಹೇಳೋದು ಅಷ್ಟೇ ಅಲ್ಲ, ಅದು ಸ್ವಲ್ಪ ಇದೆ. ಮನೇಲಿ ಹೋದ್ಮೇಲೆ ಸೊ ಆ ಫೀಲಿಂಗ್ ಹಂಗೆ ಬಂದ್ಬಿಟ್ರೆ ಮತ್ತೆ ಮನೆ ಬಿಟ್ಟು ಬರೋಕ್ಕಾಗಲ್ಲ. ಮತ್ತು ಅದೇ ನೆನಪು ಅಂತ ನನಗೆ ಸ್ಟಾರ್ಟಿಂಗಿಂದನೂ ಹಂಗೆ ಅನಿಸ್ತಾಯಿತ್ತು. ಈ 20,000 ಜಾಬು ಯಾಕೆ ಮಾಡಲಿ ನಾನು? ಯಾರೆಲ್ಲ ವ್ಲಾಗ್ ಮಾಡ್ತಾರೆ, ಏನೆಲ್ಲ ಹೇಳ್ತಾರೋ ಅದೆಲ್ಲ ತಲೆ ಕೆಡಿಸೋಂಗಿಲ್ಲ. ನಾನು ಆ್ಯಕ್ಚುಲಾಗಿ ಹೆವಿ ತಲೆ ಕೆಡಿಸ್ಕೊಳ್ತೀನಿ. ಹೊರಗಡೆ ವ್ಲಾಗ್ ಮಾಡಲ್ಲ, ಒಳಗಡೆನೇ ಜಾಸ್ತಿ ಮಾಡ್ತೀನಿ. ಹೊರಗಡೆ ಎಷ್ಟು
ಸೊ ಮಾಡೋಕ್ಕೆ ಇಷ್ಟ ಆಗುತ್ತೆ ಹೊರಗಡೆ ನೋಡಿ. ಅಟ್ಲೀಸ್ಟ್ ಒಬ್ಬ ಫ್ರೆಂಡ್ ಆದರೂ ಇದ್ದರೆ ಸೊ ಹಿಂಗೆ ಜೊತೆಯಲ್ಲಿ ಕರ್ಕೊಂಡು ಎಲ್ಲಾದರೂ ಹೋಗೋದು, ಸೊ ಆ ಥರ ಏನಾದರೂ ಮಾಡ್ಬೋದು. ಸೊ ಒಬ್ಬನೇ ಏನು ಅನಿಸ್ತಂದ್ರೆ ಏನೂ ಮಾಡೋಕ್ಕಾಗಲ್ಲ. ನೀವೇ ಒಂದು ಸಲ ಯೋಚನೆ ಮಾಡಿ, ಒಬ್ಬನೇ ಮಾತಾಡಿದ್ರೆ ಸೊ ಹುಚ್ಚ ಅಂತ ಹೇಳ್ಬಿಡ್ತಾರೆ. ಸೊ ಫ್ರೆಂಡ್ ಜೊತೆಯಲ್ಲಿದ್ದರೆ ಇನ್ನೇನೋದು ವ್ಲಾಗೆಲ್ಲ ಮಾಡೋಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಈ ಥರ ಆಗೋಲ್ಲ, ಒಬ್ಬನೇ ಇದ್ದರೆ ಇನ್ನೂ ಕಷ್ಟನೇ. ಅದಕ್ಕೆ ಫ್ಯಾಮಿಲಿ ವ್ಲಾಗ್ ಮಾಡೋಣ ಅಂದರೆ ಮನೇಲಿ ಇರಬೇಕು. ಮನೇಲಿ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅದಕ್ಕೂ ಟೈಮ್ ಸಿಗ್ತಾಯಿಲ್ಲ, ಅಂದರೆ ಅದಕ್ಕೆ ನಮ್ಗೆ ಆಪ್ಷನ್ನೇ ಇಲ್ವದಂಗೆ ಆಗ್ಬಿಡ್ತಲ್ಲ ಇವಾಗ. ಟೈಮ್ ಸಿಗ್ತಿಲ್ಲ ಅಂದರೆ ಏನು, ನಾನು ಕೊಡಗಲ್ಲೇ ಇಲ್ವಲ್ಲ ಇವಾಗ. ಇವತ್ತು ಹೆವಿ ನನಗೆ ಇದಾಗ್ತಾಯಿದೆ ಎಮೋಷನ್. ವಾಪಸ್ ಮನೆಗೆ ಹೋಗ್ಬಿಡೋಣ ಅದೇ ಅನಿಸ್ತಾಯಿದೆ ಇವತ್ತು. ಫುಲ್ ಅದೇ ಆಗ್ಬಿಡುತ್ತೆ ವ್ಲಾಗಲ್ಲಿ. ಮನೆ ಇಲ್ಲಿ ಬಂದಮೇಲೆ ಏನೋ ವ್ಲಾಗ್ ಏನು ಕಂಟಿನ್ಯೂ ಮಾಡಲ್ವೇನೋ ಅಂತೆಲ್ಲ ಅನಿಸ್ಬಿಟ್ಟಿರುತ್ತೆ ನನಗೆ. ಇವತ್ತು ಹೆಂಗೆ ಮಾಡಿದ್ನೋ ನನಗೂ ಗೊತ್ತಿಲ್ಲ. ಸುಮ್ಮನೆ ಅದೇ ಮಾತಾಡಿರೋದಷ್ಟೇ ವ್ಲಾಗ್, ಅದೇನು ವ್ಲಾಗು ನಿಮಗೆ ಗೊತ್ತು. ಬನ್ನಿ ಇವಾಗ ಹೋಗೋಣ. ಇನ್ನೇನು ಮಾಡೋದು, ಹೋಗೋದು ಆರಾಮ. ಸ್ವಲ್ಪ ಮೆಲ್ಲೆ ಹೋಗೋಣ. 5:20 ಆಗಿದೆ, ಸೊ ಮೆಲ್ಲೆ ಹೋಗೋಣ. ಯಾವತ್ತೂ ಡಿಸಿಷನ್ ತಗೊಳ್ಳೋವಾಗ ರಿಸ್ಕ್ ತಗೋಬೇಕು. ಆ್ಯಕ್ಚುಲಿ ನಾನು ಇದು ರಿಸ್ಕ್ ತಗೊಳ್ತಿಲ್ಲ. ಜಾಬ್ ಮಾಡ್ತಿದ್ದೀನಿ ಅಂದರೆ ಇಟ್ಸ್ ನಾಟ್ ಅ ರಿಸ್ಕ್. ಸೊ ರಿಸ್ಕ್ ತಗೊಂಡು ನಾನು ಮನೆಗೆ ಹೋಗಿ ಬಿಸ್ನೆಸ್ ಏನೋ ಸ್ಟಾರ್ಟ್ ಮಾಡಿದ್ರೆ ಸೊ ಲೈಫು ಚೆನ್ನಾಗಿರುತ್ತೆ. ನಾವು ಅಂದ್ಕೊಂಡಂಗೆ ನಡಿಬೋದು. ಸ್ವಲ್ಪ ಆದರೂ ರಿಸ್ಕ್ ತಗೋತೀನಿ. ಸೊ ನಾನು ನಾಳೆಯಿಂದನೇ ಆ್ಯಕ್ಚುಲಿ ಸ್ವಲ್ಪ ಪ್ಲ್ಯಾನಿಂಗ್ ಎಲ್ಲ ಮಾಡ್ತೀನಿ. ನನ್ನ ಕೈಲಿರೋಕ್ಕಾಗಲ್ಲ. ನಾಳೆಯಿಂದನೇ ಪ್ಲ್ಯಾನಿಂಗ್ ಮಾಡಿ ಹೆಂಗಾದ್ರು ಮಾಡಿ ಹೋಗ್ಬಿಡ್ಬೇಕು ಕೊಡಗು. ಅಷ್ಟೇ ನನ್ನ ಪ್ಲ್ಯಾನು. ಓಕೆನಾ? ಬನ್ನಿ ಇವಾಗ ವ್ಲಾಗ್ ಏನು ಮಾಡಿಬಿಡ್ಲ ಅಂತ ಅನಿಸ್ತಾಯಿದೆ. ರಾತ್ರಿ ಬಂದು ಸುಮ್ಮನೆ ಏನೆಲ್ಲ ಹೇಳ್ಕೊಂಡು ಏನು ಮಾಡಿಬಿಡ್ಲ, ಬೇಡ ಬನ್ನಿ ರಾತ್ರಿ ಎಂಡ್ ಮಾಡೋಣ. ಸೊ ಸೈಕಲ್ ಹಂಗೆ ಫಾಲೋ ಆಗ್ತಾ ಇರಲಿಲ್ಲ ಅಂದರೆ ಬೇಗ ಎಡಿಟಿಂಗ್ ಎಂಡ್ ಮಾಡಿ ಅದೆಲ್ಲ ಬೇಡ. ಬನ್ನಿ ಹೋಗೋಣ. ಸೊ ನೈಟ್ 11 ಗಂಟೆ ಅಲ್ಲ 10:30 ಆಗಿದೆ. ಸೊ ಊಟ ಇವಾಗ ಮಾಡ್ತಾಯಿದ್ದೀನಿ. ಇನ್ನೇನಿಲ್ಲ. ಸೊ ಅವಾಗಲೇ ತುಂಬ ವ್ಲಾಗ್ ಏನೋ ಮಾತಾಡ್ಬಿಟ್ಟಿದ್ದೀನಿ. ಫೋನಲ್ಲಿ ಚಾರ್ಜು ಇಲ್ಲ. ಸೊ ನಾನು ಈ ವ್ಲಾಗ್ನಲ್ಲಿ ಏನು ಮಾಡ್ತಾಯಿದ್ದೀನಿ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.